ಮಹಿಮೆ ಊಹೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಮಹಿಮೆ ನಮ್ದೆಲ್ಲ ಇಲ್ಲಿ ಕುಳಿತಿರುವ ನಮ್ಮ ಒಬ್ಬೊಬ್ಬರದು. ಆದ್ರೆ ಏನಾಗಿದೆ, ನಾವೆಲ್ಲ ದೊಡ್ಡದೊಂದು ಮೋಸಕ್ಕೆ ಒಳಗಾಗಿದ್ದೇವೆ, ಒಂದು ಮೋಡಿಗೆ ಒಳಗಾಗಿದ್ದೇವೆ. ಆ ಮೋಸ, ಆ ಮೋಡಿಯನ್ನ ವೇದಾಂತದಲ್ಲಿ ಮಾಯಾ ಅಂತ ಕರೆಯಲಾಗುತ್ತೆ. ಮಾಯೆಗೆ ಒಳಗಾಗ್ಬಿಟ್ಟಿದ್ದೇವೆ. ಏನು ಆ ಮಾಯ? ಇದು ಏನೂ ಗೊತ್ತಿಲ್ಲದೆ, ತಿಳ್ಕೊಳ್ಳಬೇಕು ಅನ್ನೋ ಆಸಕ್ತಿಯೂ ಇಲ್ಲದೆ, 2 ಹೊತ್ತು ಊಟ ಸಿಗುತ್ತಾ, ಒಂದ್ ಸಣ್ಣ ಮನೆ ಇದೆಯಾ, ಒಂಚೂರು ಮೈ ಮೇಲೆ ಹಾಕೊಳ್ಳೋಕೆ ಏನಾದ್ರೂ ಬಂಗಾರ, ಸ್ತ್ರೀಯರಾದ್ರೆ, ಪುರುಷರಾದ್ರೆ ಒಂದ್ ಸ್ವಲ್ಪ ಗಾಡಿ, ಕಾರು ಇತ್ಯಾದಿ, ಒಂದು ಪುಟ್ಟ ಮನೆ, 1-2 ಮಕ್ಕಳು. ದೇವ್ರು ನಮ್ಗೆ, ನಮ್ ಬಿಜಾಪುರ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ದೇವ್ರು ರಗಡು ಕೊಟ್ಟಾನ್ರಿ, ಕೊಟ್ಟು ಮರತಾನ್ರಿ. ಅದ್ ಯಾಕೆ ಮರತ್ನೋ ಅವನಿಗೂ ಮರಿವು ಇದೆ ಅಂತ ಗೊತ್ತಾಗಿರ್ಲಿಲ್ಲ. ರಗಡು ಕೊಟ್ಟಾನ್ರಿ, ಕೊಟ್ಟು ಮರತಾನ್ರಿ. ಏನ್ ಕೊಟ್ನೋ ಮರಯ್ಯ? ಚಕ್ರವರ್ತಿಯಾಗಿದ್ದ ಸಿದ್ಧಾರ್ಥನಿಗೆ ತೃಪ್ತಿಯಾಗದೆ ಇಷ್ಟು ಸಣ್ಣವನಾಗ್ಬಿಟ್ನಲ್ಲ ನಾನು. ದೊಡ್ಡವನಾಗ್ಬೇಕು, ಒಳಗಡೆ ಇರುವ ಆತ್ಮನನ್ನು ಜಾಗೃತಗೊಳಿಸ್ಕೊಳ್ಬೇಕು ಅಂತ ಭಿಕ್ಷುಕನ ಜೀವನ ಬಂದ ಚಕ್ರವರ್ತಿ ಆಗಿದ್ದವನು ನೀನು ಜುಜುಬಿ ಮನುಷ್ಯ. ನಿನ್ ಸಾಕಾಯ್ತಾ? ಅಲ್ಪತೃಪ್ತಿ 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 ಇದೆಯಲ್ಲ, ಇದರಂತ ಶಾಪ ಇನ್ಯಾವುದೂ ಇಲ್ಲ. ನಮ್ಗೆಲ್ಲ ಅದೇ ಆಗಿರೋದು. ಯಾವುದರ ಬಗ್ಗೆ ಅಲ್ಪತೃಪ್ತಿ ಇರಬೇಕು, ಯಾವುದು ಅಷ್ಟೇನೂ ನಮ್ಗೆ ಮಹಿಮೆಯನ್ನು ಕೊಡಲಾರದು. ಊಟ, ಬಂಗಾರ ತಟ್ಟೆಯಲ್ಲೇ ಊಟ ಇರಬೇಕು ಅಂತೇನಿರಬಾರ್ದು. ಒಂದು ಎಲೆನಲ್ಲಿ ಊಟ ಸಿಕ್ಕಿದ್ರೆ ಸಾಕು. ಬಟ್ಟೆ, ಮರ್ಯಾದಸ್ಥರಾಗಿ ಬದುಕುವುದಕ್ಕೆ ತಕ್ಕಮಟ್ಟಿಗೆ ಚೆನ್ನಾಗಿರೋ ಒಂಚೂರು ಬಟ್ಟೆ ಇರಬೇಕು. ಮನೆ, ಅನಾನುಕೂಲವಿಲ್ಲದೆ ತಕ್ಕಮಟ್ಟಿಗೆ ಚೆನ್ನಾಗಿರೋ ಮನೆ ಇರಬೇಕು. ಅನಾನುಕೂಲ ಇಲ್ಲ, ಯಾರಾದ್ರೂ ಅತಿಥಿಗಳು ಬಂದ್ರೆ, ಸಾಧು ಸನ್ಯಾಸಿಗಳು ಬಂದ್ರೆ ಅವ್ರಿಗೆ ಉಳ್ಕೊಳ್ಳೋಕೆ ಒಂದು ಕೋಣೆ, ನಮ್ಮ ಮನೆಯವ್ರಿಗೆಲ್ಲ ಒಂದು ಕೋಣೆ, ತಕ್ಕಮಟ್ಟಿಗೆ ಒಂದು ಮನೆ. ಓಡಾಡೋದಕ್ಕೆ ಏನು ತೊಂದರೆ ಆಗದೆ ಈ ಟ್ರಾಫಿಕ್ ಅಲ್ಲ. ಆದ್ರಿಂದ ಏನಾದ್ರು 2 ವೀಲರ್ಸ್ 4 ವೀಲರ್ಸ್, ಸಂಸಾರ ಸಮೇತ ಹೋಗೋದಕ್ಕೆ 4 ವೀಲರ್ಸ್. ಇದು ಇಷ್ಟೊಂದು ಅಲ್ಪ ತೃಪ್ತಿ. ಇನ್ನು ಯಾವುದ್ರಲ್ಲಿ ತೃಪ್ತಿ ಇರಬಾರದು? ಏನಿದು, ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಧ್ಯಾನ ಮಾಡ್ತಾ ಇದ್ದೀನಿ ಅಷ್ಟೇ. ಸಿದ್ಧಾರ್ಥ ಎಷ್ಟು ಧ್ಯಾನ ಮಾಡಿದ? ನರೇಂದ್ರನಾಥ ಹೇಗೆ ಧ್ಯಾನ ಮಾಡ್ತಿದ್ದ? ಗದಾಧರ ಯಾವ ರೀತಿ ಧ್ಯಾನ ಮಾಡ್ತಿದ್ದ? ನಾನಿನ್ನೂ ಧ್ಯಾನ ಮಾಡಬೇಕು. ವಿವೇಕಾನಂದರು ಚಳಿಗಾಲದಲ್ಲಿ ಧ್ಯಾನಕ್ಕೆ ಕೂತ್ರೆ ಪಕ್ಕದಲ್ಲಿ ಗಿರೀಶ್ ಚಂದ್ರ ಘೋಷ್ ಅವರು ಕೂಡ ಧ್ಯಾನಕ್ಕೆ ಕೂತಿದ್ದ. ಚಳಿಗಾಲ. ಆ ಗಿರೀಶ್ ಚಂದ್ರ ಘೋಷನಿಗೆ ಸೊಳ್ಳೆಗಳು ಕಡಿತಿತ್ತು, ಸೊಳ್ಳೆ ಓಡಿಸ್ತಿದ್ದ ಅವಾಗ. ಅರೆ ಹೊದ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋದು, ಏನಾದ್ರು ಹೊದ್ಕೋಬೇಕಿತ್ತು ಅಂತ ಅನಿಸ್ತಿತ್ತು. ಆ ಕಡೆ ಸೊಳ್ಳೆಗಳ ಕಾಟ ಬಹಳ, ಕಲ್ಕತ್ತಾ ಕಡೆ. ಪಕ್ಕದಲ್ಲಿ ನರೇಂದ್ರನು ಧ್ಯಾನಕ್ಕೆ ಕೂತಿದ್ನಲ್ಲ, ನರೇಂದ್ರ ಯಾಕೆ ಸೊಳ್ಳೆಗಳು ಓಡಿಸ್ತಾ ಇಲ್ಲ, ಅವನಿಗೆ ಸೊಳ್ಳೆಗೆ ಕಚ್ತಾ ಇಲ್ವಾ ಅಂತ ನೋಡಿದ್ರೆ ನರೇಂದ್ರ ಮೈ ಮೇಲೆ ಕಂಬಳಿ ಹೊದ್ಕೊಂಡಿದ್ದ. ಓ, ಕಂಬಳಿ ಹೊದ್ಕೊಂಡಿದ್ದಾನೆ, ಅದಕ್ಕೆ ಅವನಿಗೇನು ಸೊಳ್ಳೆ ಕಚ್ತಾ ಇಲ್ಲ ಅಂತ ಅಂದ್ಕೊಂಡು ಕಣ್ಣು ಮುಚ್ಕೊಂಡ ಗಿರೀಶ, ನಾನು ಧ್ಯಾನ ಮಾಡ್ಬೇಕು ಅಂತ. ಸ್ವಲ್ಪ ಡೌಟ್ ಬಂದು ನೋಡ್ತಾನೆ, ನರೇಂದ್ರ ಕಂಬಳಿ ಹೊದ್ಕೊಂಡಿರ್ಲಿಲ್ಲ, ಅವನ ಮೈ ಮೇಲೆ ಅಷ್ಟು ಸೊಳ್ಳೆಗಳು ಕುಳಿತಿತ್ತು. ಕಂಬಳಿ ಹೊದ್ಕೊಂಡಿದ್ದಾನೆ ಅಂತ ಅನ್ಕೋಬೇಕು ನೋಡಿದವರು. ಅಷ್ಟು ಸೊಳ್ಳೆ ಕಚ್ತಾ ಇದೆ ನರೇಂದ್ರನಿಗೆ, ಧ್ಯಾನ ಭಂಗ ಆಗಿಲ್ಲ. ನಮಗೂ ಸಾಧ್ಯ ಯಾವಾಗ ಒಂದು ತೀವ್ರವಾದ ಹಂಬಲ. ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದಿದ್ದೇನೆ, ಶಂಕರಾಚಾರ್ಯರು ಹೇಳ್ತಾರೆ, ಯಾವ ಉದ್ದೇಶಕ್ಕೋಸ್ಕರ ಅತ್ಯಂತ ಸೌಭಾಗ್ಯದಿಂದ ಕೂಡಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ನರಜನ್ಮ ಪಡ್ಕೊಂಡು ಬಂದು, ಯಾವ ಉದ್ದೇಶಕ್ಕಾಗಿ ಬಂದಿರೋದು, ಒಳಗಡೆ ಇರ್ತಕ್ಕಂಥ ಆತ್ಮನನ್ನು ಜಾಗೃತಗೊಳಿಸಿಕೊಂಡು ಇನ್ನಿಲ್ಲದ ರೀತಿಯಲ್ಲಿ ಮಹಿಮಾವಂತನಾಗಿ ನನ್ನನ್ನು ನೋಡಿದವರು. ಕಠೋಪನಿಷತ್ ಹೇಳುತ್ತದೆ, ಜೀವನದಲ್ಲಿ ಮನುಷ್ಯನ ಗುರಿ ಏನು? ನಿನ್ನನ್ನು ನೋಡಿದವರಿಗೆ ಆಶ್ಚರ್ಯವಾಗಬೇಕು, ಹಾಗೆ ಬದುಕುವುದೇ ಜೀವನದ ಗುರಿ. ನೋಡಿ ಎಷ್ಟು ಸರಳ. ನಮ್ಮನ್ನು ನೋಡಿ ಎಷ್ಟು ಜನರಿಗೆ ಆಶ್ಚರ್ಯವಾಗುತ್ತೆ? ಅನ್ಸೋದೇ ಏನು ಆಶ್ಚರ್ಯ. ಯಾಕೆ? ನಾವು ನಿಜಕ್ಕೂ ಬದುಕ್ತಾ ಇರೋ ರೀತಿ ಯಾವುದೋ ಮೋಡಿಗೆ ಒಳಗಾಗಿ, ಮಾಯೆಗೆ ಒಳಗಾಗಿ. ಇಷ್ಟೆಲ್ಲಾ ಶಕ್ತಿಗಳು ಒಳಗಡೆ ಇದ್ದುಕೊಂಡು, ಒಳಗಡೆ ಇರುವ ಆತ್ಮ ಸ್ವಲ್ಪ, ಅರ್ಜುನ ಸ್ವಲ್ಪ ಜಾಗೃತಗೊಳಿಸ್ಕೋ, ಮಹತ್ತರವಾದ ಬದಲಾವಣೆ ಆಗುತ್ತೆ. ಸ್ವಲ್ಪವೂ ಜಾಗೃತವಾಗಿದೆ.
ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಪ್ರಾಯತೋ ಮಹತೋ. ಸ್ವಲ್ಪಮಪ್ಯಸ್ಯ, ಈ ಚಿಂತನೆಗಳೇ, ಈ ಮಾತುಗಳೇ ಆಧ್ಯಾತ್ಮ ಅಂದ್ರೆ. ಇಂಥ ಮಾತುಗಳನ್ನು ಕೇಳೋದು. ನೆನಪಿಟ್ಕೊಳ್ಳಿ, ನಿಜವಾದ ಆಧ್ಯಾತ್ಮಿಕತೆ ನಮ್ಮನ್ನು ನಿದ್ದೆಗೆಡಿಸಬೇಕು. ಯಾವ ಆಧ್ಯಾತ್ಮಿಕತೆ ನಮ್ಮನ್ನು ನಿದ್ದೆಗೆಡಿಸ್ತಾ ಇಲ್ಲ ಅದು ಬಲ್ತಿಲ್ಲ, ಇನ್ನು ಎಳಸು. LKG ಮಕ್ಕಳು ಅವು. ಆ ಆಧ್ಯಾತ್ಮಿಕತೆ ಇನ್ನು ರೈಮ್ಸ್ ಹೇಳೋ LKG ಮಕ್ಕಳು. ಹೈಸ್ಕೂಲ್ಗೆ ಬರಲಿಲ್ಲ, ಕಾಲೇಜ್ ದೂರ ಉಳಿಯಿತು, PhD ದೂರ ಉಳಿಯಿತು, ಪೋಸ್ಟ್ ಡಾಕ್ ಅವೆಲ್ಲ ದೂರ ಉಳಿತು. ಯಾವ ಆಧ್ಯಾತ್ಮಿಕತೆ ನಮ್ಗೆ ನಿದ್ದೆ ಕೆಡಿಸಲ್ಲ ಅದು ಬಹಳ ಎಳಸು. ನಿದ್ದೆ ಕೆಡಿಸಿದ್ರೆ ಏನ್ ಪ್ರಯೋಜನ? ಒಳಗಡೆ ಜಾಗೃತವಾಗುತ್ತಲ್ಲ ಒಂದೊಂದು. ಸ್ವಲ್ಪವಾಗ್ಬಿಡ್ಲಿ. ಕಾಳಿದಾಸ ಆಗೋದ್ ಬೇಡವಾ? ವಿಶ್ವವಿಖ್ಯಾತ ಕವಿ ಆಗೋದ್ ಬೇಡವಾ? ವಿಶ್ವವಿಖ್ಯಾತ ಮಹಾಜ್ಞಾನಿ ಆಗೋದ್ ಬೇಡವಾ? ವಿಖ್ಯಾತ ಏನೇನು ಆಶ್ಚರ್ಯಕರನಾದ ವ್ಯಕ್ತಿ ಆಗೋದ್ ಬೇಡ. ಸ್ವಯಂ ರಾಮಕೃಷ್ಣರೇ ಹೆಸರು ಬರೆಯೋದಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ. 4 ಅಕ್ಷರ ಇರೋರ ಹೆಸರು ಬರೆಯೋದಕ್ಕೆ ಹೋಗಿ 5 ತಪ್ಪು ಮಾಡ್ತಿದ್ರು. ಶಂಕರಾಚಾರ್ಯರು ಹೇಳ್ತಾರೆ, ಲಬ್ಧ್ವಾ ಕಥಂಚಿತ್ ನರಜನ್ಮ ದುರ್ಲಭಂ. ದುರ್ಲಭವಾದ ನರಜನ್ಮ ಒಂದು ಸಾಕು, ಇನ್ನೇನು ಬೇಡ, ಕೇವಲ ನರಜನ್ಮ ಒಂದು ಸಾಕು. ಹಣ ಏನು ದೊಡ್ಡ ಸಾಧನೆಯೋ? ಹಣ ಬಹಳ ದೊಡ್ಡ ಸಾಧನೆಯೇನೋ? ಕುರ್ಚಿ ಬಹಳ ದೊಡ್ಡ ಸಾಧನೆಯೇನೋ? ಏನು ಮಹಾ ಸಾಧನೆ ಅಂತ ನೀನು ಆರಾಮಾಗಿ ಕುಳಿತಿದ್ದೀಯೋ? ಭೂಲೋಕಕ್ಕೆ ಬಂದಂತ ಮಹಾತ್ಮರು ಹೇಳ್ತಾರೆ, ಹಣ ಬಹಳ ದೊಡ್ಡ ಸಾಧನೆಯ. ಹಣವನ್ನು ನಾನು ಅದನ್ನು ಏನೋ ಇದು ಮಾಡ್ತಾ ಇದ್ದೀನಿ, ಕಡೆಗಣಿಸ್ತಾ ಇದ್ದೀನಿ ದಯವಿಟ್ಟು ಅನ್ಕೋಬೇಡಿ. ಅದು ಮಹತ್ತರವಾದ ಶಕ್ತಿ. ಆದ್ರೆ ಮನುಷ್ಯನ ಶಕ್ತಿಗೆ ಹೋಲಿಸಿದ್ರೆ, ಅವನು ಒಳಗಡೆ ಇರೋ ಶಕ್ತಿಗೆ ಹೋಲಿಸಿದ್ರೆ ಅದು ಬಹಳ ತುಚ್ಛ. ಇದು ತಾತ್ಪರ್ಯ. ಹಾಗಾದ್ರೆ ನಾಳೆಯಿಂದ ಹಣ ಗಳಿಸೋದು ಬಿಟ್ಟು ಬಿಡೋಣ, ಸೋಂಬೇರಿಗಳಾಗೋಣ, ಭಿಕ್ಷೆ ಬೇಡ್ತಾ ಕೂತ್ಕೊಳ್ಳೋಣ ಅಂತ ಯೋಚನೆ ಮಾಡೋದಲ್ಲ. ದೊಡ್ಡ ಶ್ರೀಮಂತನಾಗುವುದು, ಬಿಲ್ ಗೇಟ್ಸ್ ಆಗುವುದು ಸಾಧನೆಯೇ. ಆದರೆ ಸಿದ್ಧಾರ್ಥನ ನಡೆ, ಅವನ ಚಹರೆ, ಅವನ ನಡವಳಿಕೆ ಗಮನಿಸಿದ್ರೆ ಚಕ್ರವರ್ತಿಯಾಗಿದ್ದವನು ಬಿಟ್ಟು ಬರೋದಕ್ಕೆ ಅವನು ದಡ್ಡನ. ಅವನು ಬಹಳ ದೊಡ್ಡದಾಗಿದ್ದಿದ್ರೆ ಬುದ್ಧ ಇಷ್ಟೆಲ್ಲ ಮಾಡಿ ಬೇರೆಯವರಿಗೆಲ್ಲ ಹಣವನ್ನೇ ಕೊಡ್ಬೋದಾಗಿತ್ತು. ಬುದ್ಧ ಕೊಟ್ನ, ರಾಮ ಕೊಟ್ನ, ಕೃಷ್ಣ ಕೊಟ್ನ, ರಾಮಕೃಷ್ಣರು ಕೊಟ್ರ. ಯಾವ ಅವತಾರ ಪುರುಷ ಬಂದು ತನ್ನ ಅನುಯಾಯಿಗಳಿಗೆ ಇದನ್ನು ಕೊಟ್ಟಿದ್ದಾನೆ? ಅಧಿಕಾರವನ್ನು ಕೊಟ್ಟಿದ್ದಾನ? ಬೇಡ, ಕವಿತಾ ಚಾತುರ್ಯ, ಪುಸ್ತಕ ಬರೆಯುವ ಸಾಮರ್ಥ್ಯ ಕೊಟ್ಟಿದ್ದಾನ? ಕೊಟ್ಟಿದ್ದೇನು? ಒಳಗಡೆ ಇರುವ ಆತ್ಮನನ್ನು ಜಾಗೃತಗೊಳಿಸಿಕೊಳ್ಳುವ ಟೆಕ್ನಿಕ್ ಏನಿದೆ, ಉಪಾಯ ಏನಿದೆ, ಅದನ್ನು ಪ್ರತಿಯೊಬ್ಬರು ತಮ್ಮ ಹತ್ರ ಬಂದಂತ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದು ಮಲಗಿರುವ ಆತ್ಮನನ್ನು ಎಬ್ಬಿಸುವುದಕ್ಕೆ ಉಪಾಯ ಏನಿದೆ ಆ ಉಪಾಯವನ್ನು ಅವರು ಹೇಳ್ಕೊಟ್ಟಿದ್ದು. ಯಾಕೆ? ಆ ಒಂದು ಉಪಾಯದಿಂದ ನೀನು ಮಹಾರಾಜನೂ ಆಗಬಲ್ಲೆ, ನೀನು ಕವಿಯೂ ಆಗಬಲ್ಲೆ, ನೀನು ವಿಜ್ಞಾನಿಯೂ, ಏಕಕಾಲದಲ್ಲಿ ವಿಜ್ಞಾನಿಯೂ ಆಗಬಲ್ಲೆ, ಧ್ಯಾನಕ್ಕೆ ಕುಳಿತರೆ ಮಹಾ ತಪಸ್ವಿಯಂತೆ ಧ್ಯಾನ ಮಾಡಬಲ್ಲೆ, ಬೇಕಾದ್ದನ್ನು ಸಂಕಲ್ಪ ಮಾತ್ರದಿಂದ ಪಡೆದುಕೊಳ್ಳಬಲ್ಲೆ. ಆ ಒಂದು ಆತ್ಮ ಜಾಗೃತವಾದರೆ ಇದೆಲ್ಲ ಉಪನಿಷತ್ತುಗಳಲ್ಲಿ ಬರುತ್ತೆ. ಹಾಗಾದರೆ ಈ ಆಧ್ಯಾತ್ಮಿಕತೆ ಎನ್ನುವಂತಹದ್ದು ಮುದುಕರಿಗ, ಯುವಕರಿಗ, ಜೀವನದಲ್ಲಿ ಏನನ್ನೂ ಪಡೆದುಕೊಳ್ಳುವ ಸಾಮರ್ಥ್ಯ ಬೇಕು ನನಗೆ ಅಂತ ಬಯಸಬೇಕಾದವನು ಯುವಕನ, ಮುದುಕನ? ಆಧ್ಯಾತ್ಮಿಕತೆ ಮುದುಕರ್ಗ? ಇದು ಶುದ್ಧ ಆಧ್ಯಾತ್ಮಿಕತೆ, ನಿಜವಾದ ಆಧ್ಯಾತ್ಮಿಕತೆ. ಉಪನಿಷತ್ತುಗಳು ಬೋಧನೆ ಮಾಡುವ ವೇದಗಳ ಸಾರವಾದ ವೇದಾಂತ ಅಥವಾ ಉಪನಿಷತ್ತುಗಳು ಬೋಧನೆ ಮಾಡುವ ಆಧ್ಯಾತ್ಮಿಕತೆ. ಇದು ದೇಶದ ಎಲ್ಲರಿಗೂ ಕೂಡ ಇದು ಹೀಗಿದೆ, ಉಪನಿಷತ್ತುಗಳು ಹೀಗೆ ಹೇಳುತ್ತೆ ಅಂತ ದೇಶದ ಎಲ್ಲರಿಗೂ ಏನಾದರೂ ಗೊತ್ತಿದ್ದಿದ್ರೆ ಏನೇನೋ ಆಗ್ಬಿಡ್ತಿತ್ತು ಈ ದೇಶ. ವಿವೇಕಾನಂದರು ಕಣ್ಣೀರು ಹಾಕಿದರು. ಎಂಥ ಅದ್ಭುತವಾದ ಚಿಂತನೆಗಳು, ಪ್ರೇರಣಾ ಶಕ್ತಿಗಳು, ಪ್ರೇರಕ ಶಕ್ತಿಗಳು, ಪ್ರಚೋದಕ ಶಕ್ತಿಗಳು, ಸ್ಫೂರ್ತಿಯುತವಾದ ಮಾತುಗಳು ಉಪನಿಷತ್ನಲ್ಲಿದೆ. ಆದರೆ ಅಯ್ಯೋ ದುರಂತವೇನು, ಕಾಡಿನಲ್ಲೇ ಉಳಿದು ಬಿಟ್ಟವಲ್ಲ ಇವೆಲ್ಲ. ಕಾಡಿನಲ್ಲೇ ಉಳಿದು ಬಿಟ್ಟವಲ್ಲ. ಶಂಕರಾಚಾರ್ಯರ ನಾಡಿಗೆ ತಂದ್ರು, ಆದ್ರೆ ನಾಡಿಗೆ ತಂದ್ರು ಕೂಡ ಮಠಗಳಲ್ಲಿ ಮಾತ್ರ ಉಳಿದು ಬಿಡ್ತಲ್ಲ. ನಾನು ಏನಾದರೂ ಮಾಡಿ ಈ ಮಹಾನ್ ಉಪನಿಷತ್ ತತ್ವಗಳನ್ನು
ಮನೆ ಮನೆಗೂ ಒಯ್ಬೇಕು, ಪ್ರತಿ ಮನೆ ಬಾಗಿಲಿಗೆ ನಾನು ಇದನ್ನು ಒಯ್ಬೇಕು. ಹೇಗೆ ಒಯ್ಯೋದು? ವಿವೇಕಾನಂದರು ಯೋಚನೆ ಮಾಡಿದರು. ಅದಕ್ಕೆ ಬೇಕಾಗಿದೆ, ಅದಕ್ಕಾಗಿಯೇ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಬೇರೆಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ, ನನ್ನ ಕೆಲಸಕ್ಕಾಗಿ ಸ್ವಾಮೀಜಿ ವಿವೇಕಾನಂದ್ರೆ ನಾವಿದೀವಿ, ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ನನಗೆ ಸಹಾಯ ಮಾಡುವುದಕ್ಕೆ ಧಾವಿಸಿ ಬರಬಹುದಾದ ತ್ಯಾಗಿ ಯುವಕರ ಪಡೆಯನ್ನು ಕಟ್ಟಬೇಕು. ಆ ಯುವಕರೆಲ್ಲ ತ್ಯಾಗಿಗಳಾಗ್ಬೇಕು. ಈ ಮಾಯೆಯ ಆಕರ್ಷಣೆಗೆ ಒಳಗಾಗಬಾರದು. ಕಾಮ ಮತ್ತು ಕಾಂಚನ ಅವರನ್ನು ಆಕರ್ಷಿಸಬಾರದು. ಪವಿತ್ರರಾದ ಪರಿಶುದ್ಧರಾದ ತಪೋಜೀವನ ನಡೆಸುವಂತಹ ಯೋಗ ಜೀವನದಲ್ಲೇ ತಮ್ಮ ಆಯುಷ್ಯವನ್ನು ಕಳಿಬೇಕು ಅಂತ ಸಂಕಲ್ಪ ಮಾಡಿರ್ತಕ್ಕಂಥ ಭಾರತದ ಯುವಕರು ಸಾಕಷ್ಟು ಇದ್ದಾರೆ. ಇವನ್ನೆಲ್ಲ ಒಟ್ಟಿಗೆ ಒಂದ್ ಕಡೆ ಹಾಕ್ಬೇಕು. ನಾನು ಅವರಿಗೆ ಟ್ರೈನಿಂಗ್ ಕೊಡ್ಬೇಕು. ಅವ್ರಿಗೆಲ್ಲ ಊಟ ಬಟ್ಟೆ ಎಲ್ಲ ಉಚಿತವಾಗಿ ಕೊಡ್ಬೇಕು. ಅವ್ರಿಗೆಲ್ಲ ಒಂದು 10 ವರ್ಷ ಟ್ರೈನಿಂಗ್ ಕೊಡ್ಬೇಕು. ನಾಡಿನ ಮೂಲೆ ಮೂಲೆಗೂ ಇವ್ರನ್ನೆಲ್ಲ ಕಳಿಸ್ಬೇಕು. ಪ್ರತಿ ಮನೆಗೂ ಈ ಶಕ್ತಿಯುತವಾದ ಉಪನಿಷತ್ ಚಿಂತನೆಗಳನ್ನು ಹರಡಿ, ಒಳಗಡೆ ಇರುವ ಆತ್ಮ ಸ್ವಲ್ಪವೇ, ಕೃಷ್ಣ ಹೇಳಿದಂತೆ ಸ್ವಲ್ಪವೇ ಜಾಗೃತವಾಗ್ಬಿಟ್ರೆ ಏನೆಲ್ಲ ಆಗುತ್ತೆ ಅಂತ ಜನರಿಗೆ ಮತ್ತೆ 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 ಕಿವಿಯಲ್ಲಿ ಪಾಂಚಜನ್ಯದಿಂದ ಊದಿ ತಮ್ಮ ಸಾಮಾನ್ಯ ಜೀವನ, ಆ ಊಟ ಬಟ್ಟೆ ನಿದ್ದೆ ಹೆಂಡತಿ ಮಕ್ಕಳು, ಹೀಗೆ ತುಚ್ಛ ಜೀವನ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಆಮೇಲೆ ಏನ್ ಬರುತ್ತೆ? ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ಉತ್ತಿಷ್ಠತ ಜಾಗೃತ ಮನುಜ, ಉತ್ತಿಷ್ಠತ ಜಾಗೃತ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೇ ಇದೆ ಆ ರತ್ನ. ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಇನ್ನೂ ತೊರಳದಿರು ಮುನ್ನಡೆ ಸಕನೇ. ಉತ್ತಿಷ್ಠತ ಜಾಗೃತ ಅಂತ ತ್ಯಾಗಿ ಯುವಕರೇ ಮನೆ ಮನೆಗೂ ಹೋಗಿ ಒಬ್ಬೊಬ್ಬರು ಕಿವಿಯಲ್ಲೂ ಊದಿ ಏನಾದರೂ ಮಹತ್ತರವಾದ ಮಾಡಬೇಕು, ಏನಾದರೂ ಸಾಧಿಸಬೇಕು ಅಂತ ಹುಚ್ಚು ಹಿಡೀಲಿ. ಒಬ್ಬೊಬ್ಬರಿಗೂ ಕೂಡ ಲೌಕಿಕ ಅಂತನ್ನದೇ, ಆಧ್ಯಾತ್ಮಿಕ ಅನ್ನತನ್ನದೇ, ತಮಗೆ ಯಾವ ಕ್ಷೇತ್ರ ಬೇಕು ಆ ಕ್ಷೇತ್ರದಲ್ಲಿ ಮಹತ್ತರವಾದನ್ನು ಸಾಧಿಸಲಿ. ಸಾಮಾನ್ಯರಂತೆ ಲೈಫ್ ವೇಸ್ಟ್ ಮಾಡದಂತೆ ಅವರೆಲ್ಲ ಕೂಡ ನೋಡಿಕೊಳ್ಳಿ. ಭಾರತೀಯ ಯುವಕರನ್ನು ಬಡಿದೆಬ್ಬಿಸಿ, ನನಗಾಗಿ ಜೀವನ ತ್ಯಾಗ ಮಾಡೋದಕ್ಕೆ ಬಂದಿರುವ ಯುವಕರೇ, ಈ ಯುವಕರನ್ನೆಲ್ಲ ನಾನು ಸೇರಿಸಿ 16 ವರ್ಷ ಟ್ರೈನಿಂಗ್ ಕೊಟ್ಟು ಅವರೆಲ್ಲ ಬ್ರಹ್ಮಚಾರ್ಯ ಜೀವನ ನಡೆಸಿ, ಅಧ್ಯಯನಾದಿಗಳನ್ನು ಮಾಡಿ, ತಪೋ ಜೀವನ ನಡೆಸಿ, ರಾಮಕೃಷ್ಣರಿಗೆ ಪ್ರಾರ್ಥನೆ ಮಾಡಿ, ಅವರ ಕೃಪೆಯನ್ನು ಪಡೆದುಕೊಂಡು ಇದಕ್ಕೆ ಯೋಗ್ಯರಾಗಬೇಕು, ಸಜ್ಜಾಗಬೇಕು. ಆದ್ರೆ ಈ ಯುವಕರನ್ನೆಲ್ಲ ಟ್ರೈನಿಂಗ್ ಕೊಡೋದು ಅಂತ ದುಡ್ಡಿಲ್ವಲ್ಲ. ಊಟ ಬಟ್ಟೆ ಆದ್ರೂ ಕೊಡ್ಬೇಕೋ ಬೇಡವೋ ಅವ್ರಿಗೆ? ಅಷ್ಟಕ್ಕೂ 5 ಪೈಸೆದ ಅಂತ ದುಡ್ಡಿಲ್ವಲ್ಲ. ಏನ್ ಮಾಡ್ಲಿ? ಇದೊಂದು ದೆವ್ವ ಹೊಕ್ಕು ವಿವೇಕಾನಂದರ ಮನಸ್ಸಿಗೆ. ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ಈ ದೇಶ ಸುವರ್ಣ ಯುಗಗಳನ್ನು ಕಂಡಿರ್ತಕ್ಕಂಥ ದೇಶ, ಸ್ವರ್ಗವೇ ನಾಚ್ಕೊಳ್ಬೇಕು ಹಾಗಿದ್ದಂಥ ಈ ಮಹಾನ್ ದೇಶ. ಯುರೋಪ್ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಈ ದೇಶ ಸಂಪತ್ತಿನಿಂದ ತುಂಬಿ ತುಳುಕಾಡ್ತಾ ಇದ್ದಾಗ ಎಡಗೈ ಯಾವುದು ಬಲಗೈ ಯಾವುದು ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ. ಅಷ್ಟು ಅಜ್ಞಾನದಲ್ಲಿ ಬದುಕ್ತಿದ್ರು. ಆ ವೇಳೆಗೇನೆ ಇಂಥ ಉನ್ನತ ಮಟ್ಟದ ಸಾಧನೆ ಮಾಡಿದ್ದಂತ ನನ್ನ ದೇಶ ಇಷ್ಟು ದುರ್ಗತಿಯಿಂದ ಬಳಲ್ತಾ ಇರೋದು ನೋಡಿ ನಾನು ಸುಮ್ಮನೆ ಕೂತ್ಕೊಳಕ್ ಆಗ್ತಾ ಇಲ್ಲ. ಕಣ್ಣೀರು ಹಾಕಿದ್ರು, ಅತ್ತರು, ಏನೇನೋ ಮಾಡಿದ್ರು, ರಾಮಕೃಷ್ಣಗ್ ಬೇಡಿಕೊಂಡ್ರು, ಜಗನ್ಮಾತೆಗೆ ಬೇಡಿಕೊಂಡ್ರು. ಏನಾದ್ರೂ ನಂಗೆ ದಾರಿ ತೋರಿಸಿ ಈ ದೇಶವನ್ನು ಮೇಲಕ್ಕೆ ಎತ್ತಬೇಕು. ಹುಚ್ಚೆ ಹಿಡಿದು ಬಿಡ್ತು, ದೆವ್ವ ಹಿಡಿದು ಬಿಡ್ತು ಅವರಿಗೆ ಈ ದೇಶವನ್ನು ಮೇಲಕ್ಕೆ ಎತ್ತಬೇಕು. ಯಾವ ಮಟ್ಟಕ್ಕೆ ಅಂದ್ರೆ, ಬೆಟ್ಟದಂತಹ ಅಲೆಗಳು ಆ ಕನ್ಯಾಕುಮಾರಿ ಸಮುದ್ರದಲ್ಲಿ ಬರ್ತಾ ಇದ್ರೆ, ಶಾರ್ಕ್ ಮೀನುಗಳು, ಮೊಸಳೆಗಳು ಆ ಸಮುದ್ರದಲ್ಲಿ ಇದ್ರೆ, ಜೀವದ ಹಂಗು ತೊರೆದು ಸಮುದ್ರಕ್ಕೆ ಜಿಗಿದು ಅಲ್ಲಿ ಹೋಗಿ ಆ ಬಂಡೆಗೆ ಹೋಗಿ 3 ಹಗಲು 3 ರಾತ್ರಿ ಊಟ ನಿದ್ದೆ ಬಿಟ್ಟು ಅಲ್ಲಿ ಧ್ಯಾನಕ್ಕೆ ಕೊಡ್ತು ಬಿಟ್ರು. ಏನಾದ್ರೂ ಮಾಡ್ಬೇಕು ನನ್ನ ದೇಶಕ್ಕೆ. ಆವಾಗ ಯೋಚನೆ ಬರುತ್ತೆ, ನಾನು ಅಮೆರಿಕಕ್ಕೆ ಹೋಗ್ಬೇಕು, ಅಲ್ಲಿ ಹಣ ಸಂಪಾದನೆ ಮಾಡ್ಬೇಕು. ಸನ್ಯಾಸಿಗಳು ಹಣ ಸಂಪಾದನೆ ಮಾಡೋ ಹಾಗಿಲ್ಲ, ಚಿಂತೆ ಇಲ್ಲ. ನಾನು ನನಗಾಗಿ ಏನ್ ಮಾಡ್ತಾ ಇಲ್ವಲ್ಲ, ಇನ್ನೊಬ್ಬರಿಗಾಗಿ ತಾನೇ ಮಾಡ್ತಾ ಇದ್ದೇನೆ. ಹಣ ಸಂಪಾದನೆ ಮಾಡ್ತೇನೆ, ದೇಶದ ಬೇರೆ ಬೇರೆ ಕಡೆ ಕೇಂದ್ರಗಳನ್ನು ಮಾಡ್ತೇನೆ, ಯುವ ಜನತೆಯನ್ನ ನಾನು ಜಾಗೃತಗೊಳಿಸ್ತೇನೆ. ಅವರೆಲ್ಲ ಮನೆ ಮನೆಗೂ ಹೋಗಿ ಈ ಉನ್ನತ ಮಟ್ಟದ ಶಕ್ತಿಯುತವಾದ ಚಿಂತನೆಗಳನ್ನ ಜನರಿಗೆ ಹರಡುವ ಹಾಗೆ ಮಾಡ್ತೇನೆ. ತನ್ಮೂಲಕ ಈ ರಾಷ್ಟ್ರ ಎದ್ದು ನಿಂತು ಮತ್ತೊಮ್ಮೆ ಮೈ ಕೊಡವಿ
ಧರ್ಮ ಅರ್ಥ ಕಾಮ ಮೋಕ್ಷಗಳ ತೌರ್ಮನೆಯಂತೆ ಧರ್ಮಾರ್ಥ ಕಾಮ ಮೋಕ್ಷ 4 ಪುರುಷಾರ್ಥಗಳ ಗಣಿ ಖನಿಯಾಗುವಂತೆ ಮತ್ತೊಮ್ಮೆ ಈ ರಾಷ್ಟ್ರವನ್ನು ನಾನು ಪರಿವರ್ತಿಸಬೇಕು. ಮತ್ತು ಈ ರಾಷ್ಟ್ರ ಎದ್ದ ಮೇಲೆ ಇದೇ ಧರ್ಮ ಬೋಧಕರು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಹೋಗಿ ಒಂದೊಂದೋ ದೇಶವನ್ನು ಎಬ್ಬಿಸಬೇಕು, ಇಡೀ ವಿಶ್ವಕ್ಕೆ ಕಲ್ಯಾಣವಾಗಬೇಕು ಅಂತ ವಿವೇಕಾನಂದರು ಯೋಚನೆ ಮಾಡಿದ್ರು. ಅದಕ್ಕಾಗಿ ಅಮೆರಿಕಾಗೆ ಹೋದ್ರು. ಅವರ ಕರೆಗೆ ಹೋಗೊಟ್ಟು ನಾವೆಲ್ಲ ಮನೆ ಮಠಗಳನ್ನು ಬಿಟ್ಟು ನಾವು ಸಾಮಾನ್ಯರ ಹಾಗೆ ಬದುಕಬಹುದಾಗಿತ್ತು. ಆದ್ರೆ ವಿವೇಕಾನಂದರ ಪಾಂಚಜನ್ಯ ಕಿವಿಗೆ ಹೊಕ್ಬಿಟ್ರೆ ಅದು ನಿಮ್ ನಿದ್ದೆ ಕೆಡಿಸುತ್ತೆ. ನೀವು ಆರಾಮವಾಗಿ ನಿಮ್ಮ ಪಾಡು ನೀವು ಇರೋದಕ್ಕೆ ನಿಮ್ಮನ್ನು ಬಿಡಲ್ಲ ಅದು. ಹೀಗಾಗಿ ಕೆಲವರೆಲ್ಲ ಮನೆ ಬಿಟ್ರು, ಇನ್ನು ಕೆಲವರು ಮನೆಯಲ್ಲೇ ಇದ್ದುಕೊಂಡೇ ಸ್ವಾಮಿ ವಿವೇಕಾನಂದರು ಕೆಲಸ ಮಾಡ್ತಾ ಇದ್ದಾರೆ. ವಿವೇಕಾನಂದರ ಅನುಯಾಯಿ ಭಕ್ತ ಆಗೋದಕ್ಕೆ ಮನೆನೇ ಬಿಡ್ಬೇಕಂತಲ್ಲ, ಆದ್ರೆ ಯಾವುದೇ ಮನುಷ್ಯ ಸ್ವಾಮಿ ವಿವೇಕಾನಂದರ ಚಿಂತನೆ ಆ ಮೊಸರಿನ ತೊಟ್ಟು ಹಾಲನ್ನು ಪೂರ್ತಿ ವ್ಯಾಪಿಸಿದಂತೆ ಒಳಗಡೆ ನಮ್ಮ ಪ್ರಜ್ಞೆ ನಮ್ಮ ಮನಸ್ಸನ್ನು ವ್ಯಾಪಿಸಿ ಬಿಟ್ರೆ ಇನ್ನು ಅವನು ಸ್ವಾರ್ಥಿಯಾಗಿ ಬದುಕಲಾರ. ನನ್ನ ರಾಷ್ಟ್ರಕ್ಕೂ ನನಗೂ ಏನ್ ಸಂಬಂಧ, ಈ ಬಡವರಿಗೂ ನನಗೂ ಏನ್ ಸಂಬಂಧ, ಈ ಊರಿನಲ್ಲಿ ಎಜುಕೇಶನ್ ಬಹಳ ಹಿಂದೆ ಬಿದ್ದಿದೆ ಏನ್ ಸಂಬಂಧ ನನಗೆ, ಈ ಊರಿನಲ್ಲಿ ಪ್ರಾಬ್ಲಮ್ ಇದೆ ಏನ್ ಸಂಬಂಧ ನನಗೆ. ಹಾಗೆ ಕೂಡಲಾರ ಸ್ವಾಮಿ ವಿವೇಕಾನಂದರ ಚಿಂತನೆ ಒಳಕ್ಕೆ ಬಂದ್ಬಿಟ್ರು. ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಮಾಡಬೇಕು ಅಂದ್ರು, ಎಲ್ಲರೂ ಕಾರ್ಯಕ್ರಮ ಹಾಕೊಂಡ್ರು. ಮಂಗಳೂರು ರಾಮಕೃಷ್ಣ ಆಶ್ರಮದವರು ಕಾರ್ಯಕ್ರಮ ಹಾಕೊಂಡ್ರು. ಇಡೀ ಇಂಡಿಯಾದಲ್ಲಿ ಮೊದಲನೇ ಸ್ಥಾನ ಬಂದಿದ್ದು ಮಂಗಳೂರು ರಾಮಕೃಷ್ಣ ಆಶ್ರಮ. ಯಾವ ಆಸ್ಪತ್ರೆಯನ್ನಾದ್ರೂ ತಗೊಳ್ಳಿ, ಅತ್ಯಂತ ಕಡಿಮೆ ಹಣ ಅತ್ಯಂತ ಶ್ರೇಷ್ಠ ಮಟ್ಟದ ಸೇವೆ ಇಂಡಿಯಾದಲ್ಲಿ ನೀವು ಕಾಣಬೇಕಾ, ಅದು ರಾಮಕೃಷ್ಣ ಆಶ್ರಮದಲ್ಲಿ. ಯಾವುದೇ ಶಾಲೆ ತಗೊಳ್ಳಿ, ಕಡಿಮೆ ಹಣ ಉನ್ನತ ಮಟ್ಟದ ಚಿಂತನೆ ಸಿಗಬೇಕು, ಮಕ್ಕಳಿಗೆ ಟ್ರೈನಿಂಗ್ ಸಿಗ್ಬೇಕಾ, ಅದು ರಾಮಕೃಷ್ಣ ಆಶ್ರಮದಲ್ಲಿ. ಯಾವುದನ್ನೇ ನೀವು ತಗೊಳ್ಳಿ, ಹೈಯೆಸ್ಟ್ ಕ್ವಾಲಿಟಿ ನಿಮ್ಗೆ ಸಿಗ್ಬೇಕಾ ಇಂಡಿಯಾದಲ್ಲಿ, ಅದು ರಾಮಕೃಷ್ಣ ಆಶ್ರಮದಲ್ಲಿ. ಯಾಕೆ, ಅಲ್ಲಿ ಕೆಲಸ ಮಾಡೋರು ಯಾರು, ನಿದ್ದೆ ಕೆಡಿಸ್ಕೊಂಡು ಸ್ವಾಮೀಜಿ ವಿವೇಕಾನಂದರೇ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಿಮ್ಮ ಕನಸು ನನಸಾಗುವುದಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ರಾತ್ರಿ ನಿದ್ದೆ ಕೆಟ್ಟು ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಅವ್ರ ಪುಸ್ತಕ ಓದಿ ರಾಮಕೃಷ್ಣಗೆ ಪ್ರಾರ್ಥನೆ ಮಾಡಿ ಟ್ರೈನಿಂಗ್ ತಗೊಂಡು ಏನಾದ್ರೂ ಮಾಡ್ಬೇಕು ನಾನು ಅಂತ ಬಂದಿರೋರೇ ಅಲ್ಲಿರೋದ್ರಿಂದ ಅಲ್ಲಿ ಹೈಯೆಸ್ಟ್ ಕ್ವಾಲಿಟಿ. ಎಲ್ಲಿ ಬೇಕಾದ್ರೂ ಹೈಯೆಸ್ಟ್ ಕ್ವಾಲಿಟಿ ಬರಬಹುದು. ಗೌರ್ಮೆಂಟ್ ಆಫೀಸ್ನಲ್ಲೂ ಪ್ರಪಂಚದ ನಂಬರ್ 1 ಈ ಗೌರ್ಮೆಂಟ್ ಆಫೀಸ್, ಪ್ರಪಂಚದ ನಂಬರ್ 1 ಸಿಂಧನೋ, ಪ್ರಪಂಚದ ನಂಬರ್ 1 ಈ ಬೀದಿ, ಪ್ರಪಂಚದ ನಂಬರ್ 1 ಈ ಹೋಟೆಲ್. ಪ್ರತಿಯೊಂದು ಕಡೆ ಆ ಸಾಧನೆ ಬರಬಹುದು. ಯಾವಾಗ ವಿವೇಕಾನಂದರ ಚಿಂತನೆ ಒಳಕ್ಕೆ ಹೋಗಬೇಕು. ಒಳಗಡೆ ನನ್ನ ಹತ್ರ ಇರೋ ಶಕ್ತಿಗಳು ಎಷ್ಟು ಶಕ್ತಿಗಳನ್ನು ಇಟ್ಕೊಂಡು ಹುಟ್ಟಿದ್ದೀನಿ ನಾನು. ಇವತ್ತು ನಾನು ಬದುಕ್ತಾ ಇರೋದು ಹುಳದಂತೆ ಬದುಕ್ತಾ ಇದ್ದೀನಿ. ಶಂಕರಾಚಾರ್ಯ ಅವರು ಹೇಳಿದೆ, ದುರ್ಲಭವಾದ ನರಜನ್ಮವನ್ನು ಪಡೆದುಕೊಂಡು ಲಬ್ಧ್ವಾ ಕಥಂಚಿತ್ ನರಜನ್ಮ ದುರ್ಲಭಂ ತತ್ರಾಪಿ ಪುಂಸ್ತ್ವಂ, ಅದರಲ್ಲೂ ಪುರುಷ ಜನ್ಮವನ್ನು ಪಡೆದುಕೊಂಡು. ಪುರುಷ ಜನ್ಮ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಇಷ್ಟೇ, ಪುರುಷ ಎಲ್ಲಿ ಬೇಕಾದ್ರೂ ಒಬ್ಬೊಬ್ಬನೇ ಹಿಮಾಲಯ ಪರ್ವತದ ಗುಹೆಯಲ್ಲಿ 6 ತಿಂಗಳು ಒಬ್ಬನೇ ಇರ್ಬೋದು, ಸ್ತ್ರೀ ಆದವಳು ಇರೋಕ್ಕಾಗುತ್ತಾ? ಹಾಗಾದ್ರೆ ಒಬ್ಬೊಬ್ಬಳೇ ಹೋಗಿ ಗುಹೆಯಲ್ಲಿ 6 ತಿಂಗಳು 1 ವರ್ಷ ಯಾರು ಸಾಯ್ದ ಹೋಗ್ತೀನಿ ಅಂತ ಆಗುತ್ತಾ? ಇಷ್ಟೇ ಅದ್ರಲ್ಲಿ. ಇವನ್ಗೆ ಅದೊಂದು ಅನುಕೂಲ ಇದೆ, ಕಾಡಲ್ಲಿ ಹೋಗಿ 1-2 ವರ್ಷ ಒಬ್ಬನೇ ಇದ್ಬಿಡ್ಬೋದು, ಸ್ತ್ರೀ ಇರೋಕ್ಕಾಗುತ್ತೆ. ತತ್ರಾಪಿ ಪುಂಸ್ತ್ವಂ ಶ್ರುತಿ ಪಾರದರ್ಶನಂ, ಅದರಲ್ಲೂ ಒಂದಷ್ಟು ಉಪನಿಷತ್ ಚಿಂತನೆಗಳನ್ನು ತಲೆಗೆ ಹಾಕೊಂಡು ಪುರುಷ ಜನ್ಮ ಪಡ್ಕೊಂಡು ನರಜನ್ಮ ಪಡ್ಕೊಂಡು ಎಷ್ಟು ಆತ್ಮಮುಕ್ತವು ನಯತೇತ ಮೂಢದೇಹಿ. ಓ ಮನುಷ್ಯನೇ, ಆಶ್ಚರ್ಯಕರನಾದ ವ್ಯಕ್ತಿಯಾಗಿ ನೀನಿನ್ನೂ ಬೆಳಿಲಿಲ್ಲ ಅಂತಂದ್ರೆ, ಅಂತಹ ಮತ್ ಸಾಧನೆ ನೀನಿನ್ನೂ ಮಾಡಿಲ್ಲ ಅಂದ್ರೆ, ಎಷ್ಟು ಆತ್ಮಮುಕ್ತವು ನಯತೇತ ಮೂಢದೇಹಿ ಸ ಆತ್ಮ ಸ್ವಂ ವಿನಿಹಂತ್ಯ ಸದ್ಗ್ರಹ. ಹಾಗಾದ್ರೆ ನೆನಪಿಟ್ಕೋ, ನೀನು ಆತ್ಮಹತ್ಯೆ ಮಾಡ್ಕೊಂಡಿದೀಯ. ಇಂತಹ ಸಾಧನೆ ಮಾಡಲಿಲ್ಲ ಅಂದ್ರೆ ನರಜನ್ಮ ಪಡೆದುಕೊಂಡು ಪುರುಷ ಜನ್ಮ ಪಡೆದುಕೊಂಡು ಉಪನಿಷತ್ ಚಿಂತನೆ ಆಗಾಗ ಒಂಚೂರು ಚೂರು ಕಿವಿ ಬಿದ್ದು ಮಹತ್ತರವಾದಂತಹ ಬದಲಾವಣೆಗಳನ್ನು ತಂದುಕೊಳ್ಳಿಲ್ಲ ನೀನು, ಶಕ್ತಿಗಳನ್ನು ಜಾಗೃತಗೊಳಿಸ್ಕೊಳ್ಳಿಲ್ಲ ನೀನು ಅಂದ್ರೆ ಇದು ಒಂದು ರೀತಿ ಆತ್ಮಹತ್ಯೆಯೇ ಮೂಢನೇ, ಇದೊಂದು ರೀತಿ ಆತ್ಮಹತ್ಯೆಯೇ. ಇಲ್ಲೆಲ್ಲ ನಾವು ಕಾಣೋದೇನು, ಜೀವನದಲ್ಲಿ ಮಹತ್ತರವಾದನ್ನು ಸಾಧಿಸಬೇಕು ನಾನು, ಇಲ್ಲ ಅಂದ್ರೆ ನನ್ನ ಲೈಫ್ ವೇಸ್ಟ್ ಮಾಡ್ಕೋಬಾರ್ದು. ಇದು ನಿಜವಾದ ಈ ಆಧ್ಯಾತ್ಮಿಕತೆಯಿಂದ ಇಂಜಿನಿಯರ್ ಆಗಿದ್ದುಕೊಂಡೇ ಯೋಗಿಯಾಗಬಲ್ಲ,
ಡಾಕ್ಟರ್ ಆಗಿದ್ದುಕೊಂಡೇ ಯೋಗಿಯಾಗಬಲ್ಲ. ಯೋಗಿ ಅಂದ್ರೆ ನೆನಪಿಟ್ಕೊಳ್ಳಿ, ಒಳಗಡೆ ಇರುವ ಶಕ್ತಿಗಳು ಚೂರು ವೇಸ್ಟ್ ಆಗದೆ ಯಾರಲ್ಲಿ ಜಾಗೃತವಾಗಿದೆಯೋ ಅವರೆಲ್ಲ ಯೋಗಿಗಳೇ. ಅದೇ ಯೋಗ ಅಂದ್ರೆ ಒಳಗಡೆ ಇರುವ ಶಕ್ತಿಗಳು ವೇಸ್ಟ್ ಆಗದೆ ಜಾಗೃತವಾಗಿರುವ ಆ ಪ್ರಕ್ರಿಯೆಯಲ್ಲಿ, ಆ ಪ್ರಯತ್ನದಲ್ಲಿ ಒಂದ್ ಸ್ವಲ್ಪ ಸಾಧನೆಯನ್ನು ಮಾಡಿದ್ದಾನೆ, ಪ್ರಯತ್ನವನ್ನು ಇಂದು ಮುಂದುವರಿಸ್ಕೊಂಡು ಹೊರಟಿದ್ದಾನೆ, ಇವನು ಯೋಗಿ. ಅಷ್ಟೇ ಯೋಗ ಅಂದ್ರೆ. ಸಿದ್ಧಿಪಾದ ಅಂತ ಬರುತ್ತೆ. ಜನಸಾಮಾನ್ಯರಿಗೆ ಸಾಧ್ಯವಾಗದೇ ಇರುವುದನ್ನೆಲ್ಲ ಯೋಗಿ ಸಾಧಿಸ್ತಾನೆ ಅಂತ ಪತಂಜಲಿ ಮಹರ್ಷಿ ಹೇಳ್ತಾನೆ. ಇದು ಅದೇ. ಎಲ್ಲರೂ ಇಂಜಿನಿಯರ್ ಆಗಬಹುದು, ಸಾಮಾನ್ಯ ಇಂಜಿನಿಯರ್ ಅಲ್ಲ, ಮಹಾ ಇಂಜಿನಿಯರ್ ವಿಶ್ವೇಶ್ವರಯ್ಯ ಆಗ್ಬಿಟ್ಟಿದ್ದಾನೆ ಅಂದ್ರೆ ಅಲ್ಲಿ ಅವನು ಯೋಗ ಮಾಡಿದ್ದಾನೆ, ಯೋಗ ಜಾಗೃತವಾಗಿದೆ. ಸಾಮಾನ್ಯ ಪ್ರೊಫೆಸರ್ ರಾಧಾಕೃಷ್ಣನ್ ಆಗ್ಬಿಟ್ಟಿದ್ದಾನೆ, ಅಲ್ಲಿ ಯೋಗ ಜಾಗೃತವಾಗಿದೆ. ಸಾಮಾನ್ಯ ಕವಿ ಅಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಆಗ್ಬಿಟ್ಟಿದ್ದಾನೆ, ಅಲ್ಲಿ ಯೋಗ ಜಾಗೃತವಾಗಿದೆ. ಆಶ್ಚರ್ಯಕರವಾದ ವ್ಯಕ್ತಿಗಳು ತಾನೆ ಇವರೆಲ್ಲ, ಅಲ್ಲೆಲ್ಲ ಯೋಗ ಜಾಗೃತವಾಗಿದೆ. ಯೋಗ ಅಂದ್ರೆ ಏನು? ಸಾಮಾನ್ಯನಂತೆ ಬದುಕದೆ ಅಸಾಮಾನ್ಯನಾಗಿ ಬದುಕಬೇಕಾದ್ದೇ. ಅದಿಲ್ಲ ಅಂದ್ರೆ ನಾನು ಬದುಕಲಾರೆ, ಹುಚ್ಚೆ ಹಿಡಿದಿದ್ದ ನಿದ್ದೆ ಕಿಟ್ಟೋಗಿದೆ. ಇಂಥ ಒಬ್ಬೊಬ್ಬನು ಅವನಿರುವ ಜಾಗದಲ್ಲೇ ಅವನನ್ನು ಮಹತ್ವಕ್ಕೆ ಏರಿಸುವುದೇ ವೇದಾಂತ. ಮಹಾಭಾರತದಲ್ಲಿ ಗೃಹಿಣಿಯಾಗಿದ್ದುಕೊಂಡು ಗಂಡನ ಸೇವೆ ಮಾಡಿಕೊಂಡು ಯೋಗಿ ಆಗ್ಬಿಡ್ತಾಳೆ. ಮಾಂಸದ ವ್ಯಾಪಾರ ಮಾಡ್ತಾ ಮಾಡ್ತಾ ಯೋಗಿ ಆಗ್ಬಿಡ್ತಾನೆ. ಇದೇ ವೇದಾಂತ. ಎಲ್ಲರೂ ಸನ್ಯಾಸಿಗಳು ಬೇಡ, ಸಿದ್ಧಾರ್ಥ ಆಗಿದ್ದಾಯ್ತು, ನಾವೊಂದಿಬ್ಬರು ಆಗ್ಬಹುದು, ಇನ್ನೊಂದಿಬ್ಬರು ಆಗ್ಬಹುದು, ಅದು ಎಲ್ಲರಿಗೂ ಅನಿವಾರ್ಯ ಏನಲ್ಲ. ಆದ್ರೆ ಒಳಗಡೆ ಮಲಗಿರುವ ಶಕ್ತಿಗಳನ್ನು ಎಬ್ಬಿಸಬೇಕಾದ್ದು ಎಲ್ಲರಿಗೂ ಅನಿವಾರ್ಯ. ಹೀಗೆ ಪ್ರೀತಿಯ ಬಂಧುಗಳೇ, ರಾಮಕೃಷ್ಣರು ಇದನ್ನೆಲ್ಲ ಹೇಳಿ ಕೊನೆಗೆ ಒಂದು ಉಪಾಯ ಕೊಟ್ರು. ನಾನು ದೊಡ್ಡ ಆಸ್ತಿವಂತನಾಗಿದ್ದೇನೆ, ನೀನು ನನಗೆ ಸೇರಿದವನಾಗ್ಬಿಟ್ರೆ ನನ್ನ ಆಸ್ತಿಯಲ್ಲಿ ನಿನಗೂ ಭಾಗ ಬರುತ್ತದೆ. ನಾನು ಅಡುಗೆ ಮಾಡಿದ್ದೇನೆ, ನೀನು ಬಂದು ತಿನ್ನು ಬಾ. ರಾಮಕೃಷ್ಣರು ಯಾರನ್ನು ನೋಡಿದರು ಅವರಿಗೆ ಒಳಗಡೆ ಶಕ್ತಿಗಳು ಜಾಗೃತವಾಗ್ಬಿಡುತ್ತೆ, ಯಾರನ್ನು ಮುಟ್ಟಿದ್ರು ಅವರಿಗೆ ಶಕ್ತಿಗಳು ಜಾಗೃತವಾಗ್ಬಿಡುತ್ತೆ. ಇಷ್ಟೊತ್ತು ನಾನೇನು ಹೇಳಿದೆ, ಇದರ ಸರಳ ಉಪಾಯ, ಸುಲಭ ಉಪಾಯ ರಾಮಕೃಷ್ಣರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಮತ್ತು ಕಲ್ಪತರೋಡೆ ಮೊನ್ನೆ ಜನವರಿ 1ನೇ ತಾರೀಕು ಬಂದವರಿಗೆಲ್ಲ ಅವ್ರು ಏನ್ ತಪಸ್ಸು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ಎಂಥದ್ದು ಇಲ್ಲ, ಹೋಗು ನಿನಗೆ ಜಾಗೃತವಾಗ್ಲಿ. ಜಾಗೃತ ಆಯ್ತು. ಯಾವ ಮಟ್ಟಕ್ಕೆ ಜಾಗೃತವಾಯಿತು? ಅವರೇ ಬೇರೆ ಯಾರ್ಯಾರಲ್ಲೋ ಜಾಗೃತಗೊಳಿಸುವಷ್ಟರ ಮಟ್ಟಿಗೆ ಜಾಗೃತವಾಗ್ಬಿಡ್ತು. ಇದು ರಾಮಕೃಷ್ಣರ ಮಹಿಮೆ. ಆದ್ದರಿಂದ ಎಲ್ಲ ಊರುಗಳಲ್ಲೂ ಬಯಸ್ತಾರೆ, ನಮ್ಮೂರಿಗೊಂದು ರಾಮಕೃಷ್ಣಾಶ್ರಮ ಬರಲಿ, ನಮ್ಮೂರಿಗೊಂದು ರಾಮಕೃಷ್ಣಾಶ್ರಮ ಬರಲಿ ಬಯಸ್ತಾರೆ. ಇಲ್ಲಿ ಜಾತಿ ಮತ ಪಂಥ ನೀನು ಹೀಗೆ ಬರಬೇಕು, ಮಡಿ ಅನ್ನೋದು ಯಾವ ಥರದ್ದಿಲ್ಲ, ಯಾವ ಜಾತಿಯೂ ಇಲ್ಲ, ಯಾವ ಪಂಥವು, ಯಾರು ಬೇಕಾದರೂ. ರಾಮಕೃಷ್ಣಾಶ್ರಮದ ಅಧ್ಯಕ್ಷರು ಹಿಂದೂಗಳ ಯಾವ ಜಾತಿಯವನೂ ಆಗಬಹುದು, ಕ್ರಿಶ್ಚಿಯನ್ ಆಗಬಹುದು, ಮುಸಲ್ಮಾನನಾಗಬಹುದು, ಯಾರು ಆಗಬಹುದು. ಮಠದ ಮುಖ್ಯಸ್ಥ ಮಹಾಧ್ಯಕ್ಷರು ಕುವೆಂಪು ಬರೀತಾರೆ, ಈ ರೀತಿಯ ಸರ್ವರಿಗೂ ಬಾಗಿಲು ತೆರೆದಿರತಕ್ಕಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬೇರೆ ಎಲ್ಲಿದೆ? ಇದು ಕುವೆಂಪು ಮಾತು. ಸರ್ವರಿಗೂ ಬಾಗಿಲು ತೆಗೆದಿದೆ, ನೀನೇನಾದ್ರೂ ಈ ಮಠದ ಮುಖ್ಯಸ್ಥನಾಗ್ತೀಯ, ಬಾ ಕೂತ್ಕೋ ಬಾ. ನೀನು ಯಾವ ಜಾತಿ ಯಾವ ಧರ್ಮ ನಾವು ನೋಡೋದೇ ಇಲ್ಲ, ಬಾ ಕೂತ್ಕೋ ಬಾ. ತಪಸ್ವಿಯ ನೀನು? ಸನ್ಯಾಸಿ ಅಂದ್ರೆ ಏನು? ಬ್ರಹ್ಮಚರ್ಯ, ಕಾಮಕಾಂಚನ ತ್ಯಾಗಿ. ಕಾಮಕಾಂಚನ ತ್ಯಾಗಿಯ, ಕಾವ್ಯಧಾರಿಯ, ತಪಸ್ವಿಯ? ಬಾ ನೀನು ಕೂತ್ಕೋ ಬಾ. ಬೇರೆ ಎಲ್ಲಿದೆ ಅಂತ ಕುವೆಂಪು ಕೇಳ್ತಾರೆ. ಹೀಗಾಗಿ ಇವತ್ತು ರಾಮಕೃಷ್ಣಾಶ್ರಮ ಯಾವ ಊರಿಗೆ ಹೋದ್ರು ಜನ ಮನ್ನಣೆ ಗಳಿಸುತ್ತೆ. ಪ್ರಪಂಚದ ಮೂಲೆ ಮೂಲೆ ಸನ್ಯಾಸಿಗಳ ಕೊರತೆ. ಇನ್ನೂ 1,000 ಜನ ಸನ್ಯಾಸಿಗಳು ಬೇಕು ಇವತ್ತು. ಆಶ್ರಮಕ್ಕಿರುವ ಡಿಮ್ಯಾಂಡ್ ಪೂರೈಸೋದಕ್ಕೆ ಇನ್ನೊಂದು 1,000 ಜನ ಸನ್ಯಾಸಿಗಳು ಬೇಕು. ಜಿಲ್ಲೆಗಳಲ್ಲೆಲ್ಲ ಜನರು ಸಾಕಾಯ್ತು, ತಾಲೂಕಿನಲ್ಲಿ ಬೇಕು ಅಂತ. ಆಂಧ್ರ ಪ್ರದೇಶದಲ್ಲೆಲ್ಲ ಸೆಂಟರ್ಸ್ ಇದೆ, ಆದ್ರೆ ಸನ್ಯಾಸಿಗಳಿಲ್ಲ. ಸೆಂಟರ್ ಇದ್ರೆ ಅಲ್ಲೊಂದು ಸನ್ಯಾಸಿ ಸಿಗ್ಬೇಕು. ನಿಮ್ಮೂರಿನ ಅದೃಷ್ಟ, ನಿಮ್ಗೆ ಸನ್ಯಾಸಿಗಳು ಸಿಕ್ಬಿಟ್ರು. ಎಷ್ಟೋ ಊರುಗಳಲ್ಲಿ 50-60 ವರ್ಷ ಆಗಿರುತ್ತೆ ಆಶ್ರಮ ಕಟ್ಟಿ, ಅದು ಸನ್ಯಾಸಿಗಳೇ ಇರಲ್ಲ. ಏನೇ ಇರ್ಲಿ, ಮಠ ಅಂದ್ರೆ ಸನ್ಯಾಸಿ. ನೆನಪಿಟ್ಕೋಬೇಕು. ದೇವಸ್ಥಾನದಲ್ಲಿ ದೇವರಿಲ್ಲ ಅಂದ್ರೆ ಹೇಗೆ, ಮನೆಯಲ್ಲಿ ತಾಯಿ ಇಲ್ಲ ಅಂದ್ರೆ ಹೇಗೆ, ಹಾಗೆ ಮಠ ಅಂದ್ರೆ ಸನ್ಯಾಸಿ ಇಲ್ಲ ಅಂದ್ರೆ ಹೇಗೆ.
ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ನೀವು ಅಷ್ಟೇನೆ. ಇಲ್ಲಿ ಎಲ್ಲ ಮನೆ ಬಿಟ್ಟು ಬಾ, ಹೆಂಡ್ತಿನ ಬಿಟ್ಬಿಡು, ಅಥವಾ ನೀನು ಗಂಡನ್ ಬಿಟ್ಬಿಡಮ್ಮ, ನಾನಮ್ಮ ಇನ್ನೂ ಏನೇನೋ ಆಗ್ಬೇಕು, ನನ್ನ ಒಳಗಡೆ ಇರುವ ಶಕ್ತಿಗಳು ವ್ಯರ್ಥವಾಗದಂತೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು ಅನ್ನೋ ತುಡಿತ ನಿನ್ನಲ್ಲಿದೆಯಾ, ನಿನಗೆ ಖಂಡಿತ ರಾಮಕೃಷ್ಣ ಕೃಪೆಯಾಗುತ್ತೆ. ಆ ತುಡಿತ ಎಷ್ಟಿದೆಯೋ ಅಷ್ಟು ಬೇಗ, ಅಷ್ಟು ಜಾಗ, ಅಷ್ಟು ಬೇಗನೆ, ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರಾಮಕೃಷ್ಣ ನಿನಗೆ ಒಳ್ಳೆಯದು. ಅದನ್ನು ಅವ್ರು ಹೇಳ್ತಾರೆ ವ್ಯಾಕುಲತೆ. ರಾಮಕೃಷ್ಣ ಅದಕ್ಕೆ ಇಟ್ಟಿರೋ ಹೆಸರು ವ್ಯಾಕುಲತೆ. ವ್ಯಾಕುಲತೆ ಇದೆಯಾ ನಿನ್ನ ಒಳಗಡೆ, ಅರುಣೋದಯವಾದಂತೆ. ಇನ್ನು ಸೂರ್ಯೋದಯಕ್ಕೆ ಬಹಳ ಹೊತ್ತು ಕಾಯಬೇಕಾಗಿಲ್ಲ. ಆದ್ದರಿಂದ ವ್ಯಾಕುಲ ಚಿತ್ತನಾಗು, ವ್ಯಾಕುಲತೆಯಿಂದ ಪರಮಾತ್ಮನನ್ನು ಕರಿ. ಭಜನೆ ಮಾಡುವಾಗ, ಜಪಕ್ಕೆ ಕುಳಿತುಕೊಂಡಾಗ ವ್ಯಾಕುಲನಾಗು, ಪರಮಾತ್ಮ ನನ್ನ ಒಳಗಡೆ ನೀನೇ ತಾನೇ ಕುಳಿತಿರುವುದು, ಜಾಗೃತನಾಗು, ಜಾಗೃತನಾಗು, ವ್ಯಾಕುಲನಾಗು. ಹೀಗೆ ಉಪಾಯಗಳನ್ನು ಹೇಳ್ಕೊಟ್ಟಿದ್ದಾರೆ ರಾಮಕೃಷ್ಣರು. ನಾವು ಉದ್ಧಾರವಾಗುವುದಕ್ಕೆ ಯಾವ ಒಂದನ್ನು ಜಾಗೃತಗೊಳಿಸೋದ್ರಿಂದ ನಾವು ಜೀವನದಲ್ಲಿ ಬಯಸುವ ಎಲ್ಲಾ ಮಹಿಮೆಗಳು ಬರುತ್ತೋ ಅದನ್ನೇ ಬಂದ ಪ್ರತಿಯೊಬ್ಬ ಅವತಾರ ಪುರುಷನು ನಮ್ಗೆ ತೋರಿಸ್ಕೊಟ್ನೇ ಹೊರತು, ನಾವು ಯಾವುದರ ಹಿಂದೆ ಬಿದ್ದಿದ್ದೀವಿ ಅಜ್ಞಾನದಿಂದ, ಅದನ್ನು ಕೊಡುವುದಕ್ಕೆ ಯಾವ ಅವತಾರ ಪುರುಷನು ಬರಲಿಲ್ಲ. ರಾಮಕೃಷ್ಣರು ಅಷ್ಟೇ, ಯಾರಾದ್ರೂ ಅಷ್ಟೇ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದನ್ನು ನಮ್ಮಲ್ಲಿ ಜಾಗೃತಗೊಳಿಸ್ಕೊಳ್ಬೇಕು. ಆವಾಗ ಸಾರ್ಥಕವಾಗುತ್ತೆ. ಸಾಧುಗಳು ಇರ್ತಾರೆ, ಅದ್ಭುತವಾದ ರಾಮಕೃಷ್ಣ ವಚನವೇದ, ಏನು ಪುಸ್ತಕ ಅದು, ಆ ಪುಸ್ತಕಕ್ಕೆ ಬೆಲೆ ಏನ್ ಹೇಳೋಣ ಅಂತದ್ದು 1,000 ಪುಸ್ತಕಗಳಿವೆ. ಯಾವ ಪುಸ್ತಕವನ್ನು ತೆಗೆದು ಒಂದು ಪುಟ ಓದಿದ್ರು ಕೂಡ, ಓ ಹೀಗೆ ನಾನು ಸರಿಯಾಗಿದ್ದೀನಿ, ಓ ಹೀಗ ನಾನು ಸರಿಯಾಗಿ ಇಟ್ಕೋಬೇಕು, ಎಷ್ಟು ವ್ಯರ್ಥವಾಗ್ತಾ ಇದೆ ನನ್ನ ಜನ್ಮ, ಈ ಭಾವನೆ ಬಂದೇ ಬರುವ ಹಾಗೆ ಎಷ್ಟೆಷ್ಟೋ ಪುಸ್ತಕಗಳಿದೆ. ತಗೊಂಡು ಹೋಗಿ ಅಧ್ಯಯನ ಮಾಡಿ, ವ್ಯಾಕುಲರಾಗಿ ಬಂದು ಕೂತ್ಕೊಂಡು ಜಪ ಧ್ಯಾನ ಮಾಡಿ. ಚೆನ್ನಾಗಿದೆ, ಪ್ರೇಯರ್ ಹಾಲ್ ಬಹಳ ಚೆನ್ನಾಗಿದೆ. ಯಾವಾಗ ನೋಡಿದ್ರು ಪ್ರೇಯರ್ ಹಾಲ್ ತುಂಬಿರುವ ಹಾಗೆ ಯಾರೋ ಧ್ಯಾನ ಮಾಡ್ತಾ ಇರಬೇಕು, ಇನ್ನು ಜಪ ಮಾಡ್ತಾ ಇರಬೇಕು. ಪ್ರೇಯರ್ ಟೈಮ್ ಬಿಟ್ಟು ಬೇರೆ ಎಲ್ಲಾ ಟೈಮ್ ಪ್ರೇಯರ್ ಹಾಲ್ ಓಪನ್ ಇದೆ ಅಂದ್ರೆ ಸಾಕು, ತುಂಬಿರ್ಬೇಕು, ಜನ ಧ್ಯಾನ ಮಾಡ್ತಿರ್ಬೇಕು. ಇಂಥದ್ದೊಂದು ವಾತಾವರಣ ಊರಲ್ಲಿ ಬಂದ್ರೆ ನೋಡ್ತಾ 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 ಊರು ಜಾಗೃತವಾಗುತ್ತೆ. ಯಾಕೆಂದ್ರೆ ವಿವೇಕಾನಂದರು ಹೇಳ್ತಾರೆ, ಆಧ್ಯಾತ್ಮಿಕತೆ ಯಾವುದೇ ನಾಗರಿಕತೆಗೆ ಬೇರಿದ್ದಂತೆ, ಬೇರು ಗಟ್ಟಿಯಾದರೆ ರೆಂಬೆ, ಕೊಂಬೆ ಮತ್ತು ಹೂವು ಹಣ್ಣುಗಳು ತಾವಾಗೇ ಬಿಡುತ್ತವೆ. ಹಾಗೆ ಆಧ್ಯಾತ್ಮಿಕತೆ ಎನ್ನುವಂತಹದ್ದು ಒಂದು ಊರಲ್ಲಿ ಒಬ್ಬ ಮನುಷ್ಯನಲ್ಲಿ ಜಾಗೃತವಾದರೆ ಇನ್ನು ಸಣ್ಣ ಪುಟ್ಟ ಮಹಿಮೆಗಳೆಲ್ಲ ಅಲ್ಲಿ ಜಾಗೃತವಾಗುವುದಕ್ಕೆ ಬಹಳ ಸಮಯ ತಗೊಳ್ಳೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಎಲ್ಲ ಆಶ್ರಮವನ್ನ ಮಾನ್ಯರು ನರೇಂದ್ರನಾಥ್ ಅವರು ಹೇಳಿದ್ರು, ಸುಮ್ಮನೆ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಕೊಡಿ, ಏನಾದ್ರು ಒಂದು ಜಾಗ ಕೊಡ್ತೀವಿ ಅಂತ. ಯಾವ ಆಫೀಸರ್ಗಳು ಹೀಗೆಲ್ಲ ಹೇಳಲ್ಲ, ನಿಮ್ಮೂರಿನ ಪುಣ್ಯ. ಹೀಗೆ ಸಾರ್ವಜನಿಕವಾಗಿ ವೇದಿಕೆ ಮೇಲಿಂದ ಎಲ್ಲರ ಮುಂದೆ ಆ ರೀತಿ ಹೇಳೋದು ನಾನು ಈ ಊರಲ್ಲೇ ಕಂಡಿದ್ದು. ಇಂಥ ಮಹನೀಯರು ನಿಮ್ಮ ಸುತ್ತಮುತ್ತ ಇದ್ದಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು. ಮತ್ತೆ ಮಾನ್ಯ ರೆಡ್ಡಿ ಅವರು ಇಷ್ಟು ಜಾಗ ಕೊಟ್ಟಿದ್ದಾರೆ, ಯಾರು ಕೊಡ್ತಾರೆ? ನಿಜಕ್ಕೂ ಕೂಡ ನಾನೇನು ಸುಳ್ಳು ಹೇಳ್ತಿಲ್ಲ, ಪಕ್ಕದಲ್ಲಿ ಕೂತಿದ್ದಾರೆ, ಹೊಗಳ್ಬೇಡೋಣ. ನಾನು ಹೊಗಳೋದಕ್ಕೆ ಪ್ರಸಿದ್ಧಿ ಅಲ್ಲ, ಬೈಯೋದಕ್ಕೆ ಫೇಮಸ್ ನಾನು. ಆದ್ರೆ ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮೆರಿಟ್, ವಿ ಮಸ್ಟ್ ರೆಕಾಗ್ನೈಸ್ ದಿ ಮೆರಿಟ್, ಅಕ್ಸೆಪ್ಟ್ ಇಟ್ ಅಂಡ್ ಬಿ ಗ್ರೇಟ್ಫುಲ್ ಟು ಇಟ್. ಯಾರೇ ಮಹಾತ್ಮರು ಒಂದು ಅದ್ಭುತವಾದಂತ ಒಂದು ನಿಲುವು ತಗೊಂಡ್ರು, 100 ಜನರಿಗೆ ಒಳ್ಳೇದ ಒಂದು ನಿಲುವು ತಗೊಂಡ್ರು ಅಂದ್ರೆ ಅದನ್ನ ನಾವು ಮೆಚ್ಚಬೇಕು, ಅದನ್ನ ಪ್ರಶಂಸಿಸಬೇಕು. ಇಂಥ ಕಾರ್ಯ ನಾನು ಮಾಡಬೇಕು ಅಂತ 10 ಜನರಲ್ಲಿ ಒಂದು ಪ್ರೇರಣೆ ಬರುವ ಹಾಗೆ ಅವರಿಗೆ ಮನ್ನಣೆ ಕೊಡಬೇಕು. ಆ ಒಂದು ಜವಾಬ್ದಾರಿಯಿಂದ ನಾನು ಈ ಮಾತು ಹೇಳ್ತಾ ಇದ್ದೇನೆ. ಈ ಜಾಗವನ್ನು ಕೊಟ್ಟಿದೆ, ಬಹಳ ಚೆನ್ನಾಗಿದೆ ವಾತಾವರಣ, ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಅಂತ ಕಾಣುತ್ತೆ. ಹಾಗೆ ಆಶ್ರಮ ಇನ್ನು ಚೆನ್ನಾಗಿ ಬೆಳೆಯಲಿ. ಮುಂದಿನ ದಿನಮಾನದಲ್ಲಿ ಇಲ್ಲೂ ಕೂಡ ಒಂದು ಶ್ರೇಷ್ಠ ಮಟ್ಟದ ರಾಮಕೃಷ್ಣಾಶ್ರಮ ನಿರ್ಮಾಣಗೊಂಡು ಈ ಭಾಗದ ಜನರಲ್ಲಿ ಉನ್ನತ ಮಟ್ಟದ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು ಹೇರಳವಾಗಿ ನೆಲೆಗೊಂಡ ಸ್ವರ್ಗೀಯವಾದಂತಹ ಒಂದು ಭೂಭಾಗ ಇದಾಗಲಿ ಅಂತ ನಾನು ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಮಾತೆ ಶಾರದಾ ದೇವಿಯವರಲ್ಲಿ, ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳು ಮುಕ್ತಾಯ ಹಾಡ್ತೇನೆ. ಜೈ ರಾಮಕೃಷ್ಣ.